ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಾವು ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದಾರ ಅಂತ ಹೇಳಿ. ನಾನು ಆಲ್ರೆಡಿ ಕಾರ್ಡ್ ಶಫಲ್ ಮಾಡಿ ಇಲ್ಲಿ ಒಂದು 8 ಕಾರ್ಡ್ಸ್ ನ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ನಾನ್ ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ ಶಫಲ್ ಮಾಡಿ ಇದ್ದೆ. ಮತ್ತೆ ಯಾರಿಗೆಲ್ಲ ಟ್ಯಾರೋ ಕಲ್ತ್ಕೋಬೇಕು ಅಂತ ಇಷ್ಟ ಇದೆ, ರೇಖಿ ಕಲ್ತ್ಕೋಬೇಕು ಅಂತ ಇಷ್ಟ ಇದೆ, ಮತ್ತೆ ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕಂತ ಇಷ್ಟ ಇದೆ, ಅವರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಕಾಲ್ ಮಾಡೋದ್ರ ಮುಖಾಂತರ ನೀವು ನನ್ನನ್ನ ಸಂಪರ್ಕ ಮಾಡ್ಬೋದು. ಈಗ ಆಲ್ರೆಡಿ ತುಂಬಾ ಜನ ಸ್ಟೂಡೆಂಟ್ಸ್ ಸೇರ್ಕೊಂಡು ಕ್ಲಾಸ್ ನ ಕಲ್ತ್ಕೋತಾ ಇದಾರೆ. ಇನ್ ಕೇಸ್ ನಿಮ್ಗೂ ಇಂಟ್ರೆಸ್ಟ್ ಇದ್ರೆ ಅದರ ಡೀಟೇಲ್ಸ್ ನ ನೀವು ಪಡ್ಕೊಬಹುದು. ಓಕೆನಾ? ಮತ್ತೆ ನಿಮ್ಮ ಇಷ್ಟ ದೈವಗಳನ್ನ ನೆನಪಿಸ್ಕೊಂಡು ನಿಮ್ಮ ಪರ್ಸನ್ ಕೂಡ ನೀವು ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡೋದಕ್ಕೆ ಶುರು ಮಾಡಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ರೆಸನೇಟ್ ಆದ್ರೆ ಮಾತ್ರ ತಗೊಳ್ಳಿ. ಸೊ ಬನ್ನಿ, ತಡ ಮಾಡದೆ ನಾವು ಏನೆಲ್ಲ ಕಾರ್ಡ್ಸ್ ಬಂದಿದೆ ಅಂತ ಹೇಳಿ ನೋಡುವ. ಮೊದಲನೇ ಕಾರ್ಡು ನಮಗೆ ಜಸ್ಟಿಸ್ ಬಂದಿದೆ. ಓಕೆ, ನೆಕ್ಸ್ಟ್ ಕಾರ್ಡು ನಮಗೆ 8 ಆಫ್ ಪೆಂಟಿಕಲ್ಸ್ ಬಂದಿದೆ. ಥರ್ಡ್ ಕಾರ್ಡು ನಮಗೆ ನೈಟ್ ಆಫ್ ಕಪ್ಸ್ ಬಂದಿದೆ. ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ನಮಗೆ 9 ಆಫ್ ಪೆಂಟಿಕಲ್ಸ್ ಬಂದಿದೆ. ಅಂಡ್ ಫಿಫ್ತ್ ಕಾರ್ಡು ನಮಗೆ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಓಕೆ, ಸೊ ನೋಡುವ ಮತ್ತೆ ಇದೆಲ್ಲ ಏನಿದೆ ಅಂತೇಳಿ. ಕೆಳಗಡೆ ಕಾರ್ಡ್ಸು ನನಗೆ 4 ಆಫ್ ಪೆಂಟಿಕಲ್ಸ್ ಬಂದಿದೆ, ಮತ್ತೆ ದ ಡೆವಿಲ್ ಬಂದಿದೆ ಮಿಡಲ್ ಕಾರ್ಡು, ಅಂಡ್ ಆಲ್ಸೋ ಲಾಸ್ಟ್ ಕಾರ್ಡು ಏತ್ ಕಾರ್ಡು ಕ್ವೀನ್ ಆಫ್ ಕಪ್ಸ್ ಬಂದಿದೆ. ಓಕೆ, ಸೊ ನೋಡುವ ಈಗ ನಿಮ್ಮ ವ್ಯಕ್ತಿ ನಿಮ್ಮನ್ನ ನಿಜವಾಗ್ಲೂ ಮಿಸ್ ಮಾಡ್ಕೊಳ್ತಾ ಇದಾರ, ಏನ್ ನಡೀತಾ ಇದೆ ಅವ್ರ ತಲೆಯಲ್ಲಿ, ನಿಮ್ಮ ಬಗ್ಗೆ ಯಾವ ಒಂದು ಯೋಚನೆಗಳು ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಮೊದಲನೇ ಕಾರ್ಡ ನಮ್ಗೆ ಜಸ್ಟಿಸ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಸಪರೇಷನ್ ಆಗೋದಿರ್ಬೋದು, ಅಥವಾ ಇಬ್ರು ದೂರ ಆಗಿರೋದಿರ್ಬೋದು, ಅದು ತುಂಬಾನೇ ಜಾಸ್ತಿ ಆಮೇಲೆ ಲೈಕ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಅಥವಾ ಈಕ್ವಾಲಿಟಿ ಇಲ್ದಲೆ ಇರ್ಬೋದು, ಒಂಥರ ಇಂಬ್ಯಾಲೆನ್ಸ್ಡ್ ಆಗಿತ್ತು ಅಂತ ಅನ್ಸುತ್ತೆ ನಿಮ್ಮ ರಿಲೇಶನ್ಶಿಪ್. ಕೆಲವೊಬ್ಬರಿಗೆ ಇದು ಡಿವೋರ್ಸ್ ವರ್ಗೂ ಹೋಗಿ ಕೋರ್ಟು ಕೇಸು ಇನ್ವಾಲ್ವ್ ಆಗಿರುವಂತ ಚಾನ್ಸಸ್ ತುಂಬಾ ಸ್ಟ್ರಾಂಗ್ ಆಗಿದೆ. ಓಕೆ, ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು. ಅಂಡ್ ಆಲ್ಸೋ ಜಸ್ಟಿಸ್ ಬಂದು ಕಾರ್ಮಿಕ್ ಕಾರ್ಡ್ ಆಗಿರೋದ್ರಿಂದ ನಿಮ್ಮ ಪರ್ಸನ್ ನಿಮ್ಗೆ ಏನಾದ್ರು ಲೆಸನ್ ಕಲಿಸ್ಬೇಕು ಅಥವಾ ಸೋಲ್ ಅಗ್ರಿಮೆಂಟ್ ಆಗಿತ್ತು ಅಂದ್ರೆ ಮಾತ್ರ ಅವರು ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಿರ್ತಾರೆ. ಮತ್ತೆ ಒಂದಷ್ಟು ದಿನಗಳ ಕಾಲ ಅವರು ನಿಮ್ಮ ಜೀವನದಲ್ಲಿ ಇದ್ದು ಅವ್ರ ಕಡೆಯಿಂದ ನಿಮಗೆ ಯಾವ ತರ ಲೆಸನ್ ನ ಕಲಿಸ್ಬೇಕು ಅದನ್ನ ಕಲಿಸ್ಬಿಟ್ಟು ಹೋಗಿರ್ತಾರೆ. ಓಕೆನಾ? ಒಂದಷ್ಟು ತುಂಬಾ ಡಿಲೇ ಅಂತ ಅನ್ಸಿರ್ಬೋದು ನಿಮಗೆ, ಅಥವಾ ಏನಪ್ಪಾ ರಿಲೇಶನ್ಶಿಪ್ ಅಲ್ಲಿ ಈ ತರ ಇದ್ದಾರೆ, ಸ್ವಲ್ಪನೂ ಗ್ರೌಂಡಿಂಗ್ ಇಲ್ಲ, ಸ್ವಲ್ಪನೂ ಹಂಬಲ್ ಇಲ್ಲ, ಅಂಡ್ ಆಲ್ಸೋ ಲಾಡ್ ಆಫ್ ಲೈಕ್ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಕೂತು ಮಾತಾಡಕ್ಕೆ ರೆಡಿ ಇಲ್ಲ, ತುಂಬಾನೇ ಜಾಸ್ತಿ ಲೈಕ್ ನಾನು ಹೇಳಿದ್ದೆ ಆಗಿರ್ಬೇಕು ಆತರ ಒಂಥರ ಕೂಲ್ ಆಗಿಲ್ಲ ಪರ್ಸನ್, ಈಕ್ವಾಲಿಟಿ ಅನ್ನೋದಿಲ್ವೇ ಇಲ್ಲ. ಅಂಡ್ ಆಲ್ಸೋ ನಂದೇ ಕರೆಕ್ಟ್ ಅಂತ ಹೇಳ್ತಾರೆ, ಏನ್ ಮಾಡಿದ್ರು ನನ್ನದೇ ಒಂದು ಎಲ್ಲ ನಾನ್ ಮಾಡಿದ್ ಕರೆಕ್ಟು, ನಿಮ್ಮ ಒಂದು ಅಭಿಪ್ರಾಯಗಳೆಲ್ಲ ತಪ್ಪು ಅಂತ ಹೇಳುವಂತದ್ದು. ಅಂಡ್ ತುಂಬಾನೇ ಲೈಕ್ ಇದನ್ನ ಲೀಗಲ್ ವರ್ಗೂ ತಗೊಂಡೋಗಿರೋದು, ಎಲ್ಲಾ ಬೇಜಾರ್ಗಳು ನಿಮ್ಗೆ ಇದೆ ಇನ್ ಕೇಸ್ ಇದು ನೀವು ಮದ್ವೆ ಆಗಿದ್ರೆ. ಓಕೆನಾ? ಸೊ ಡೆಫಿನೆಟ್ಲಿ ಇಲ್ಲೊಂದು ಸಪ್ರೇಷನ್ ಅನ್ನೋದು ಆಗಿದೆ, ಹ್ಯೂಜ್ ಸಪ್ರೇಷನ್. ಅಂಡ್ ಇನ್ ಕೇಸ್ ನೀವೇನಾದ್ರು ಲವರ್ಸ್ ಆಗಿದ್ರೆ ಸಪ್ರೇಷನ್ ಅನ್ನೋದು, ಬ್ರೇಕಪ್ ಅನ್ನೋದು, ಒಬ್ರಿಗೊಬ್ರು ನೀವು ದೂರ ಆಗಿರುವಂತ ಎನರ್ಜಿ ಇರ್ಬೋದು. ಸೊ ಇದೆಲ್ಲ ಜಾಸ್ತಿ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ಇಟ್ಸ್ ಅ ವೆರಿ ವೆರಿ ಪೇನ್ಫುಲ್ ಅಂಡ್ ಕಾರ್ಮಿಕ್ ಅಂತ ಹೇಳ್ತಾರಲ್ಲ, ಆ ಒಂದು ಕಾರ್ಮಿಕ್ ಕಾರ್ಡ್ ಕೂಡ ಆಗಿದೆ ಇದು. ಓಕೆಯಾ? ತುಂಬಾನೇ ಜಾಸ್ತಿ ಪೇನ್ ಇರ್ಬೋದು, ತುಂಬಾ ಜಾಸ್ತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ಬೋದು ನೀವಿಬ್ರು. ಸೊ ಆ ತರ ಕಾಣಿಸ್ತಾ ಇದೆ. ಅಂಡ್ ನೆಕ್ಸ್ಟ್ ಕಾರ್ಡ್, ಸೆಕೆಂಡ್ ಕಾರ್ಡ್ ನಮಗೆ 8 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವು ಲಾಂಗ್ ಟರ್ಮ್ ಅಲ್ಲಿ ತುಂಬಾನೇ ಪ್ರಯತ್ನ ಪಟ್ಟಿದ್ದೀರಾ ಉಳಿಸ್ಕೊಳ್ಳೋದಿಕ್ಕೆ, ತುಂಬಾನೇ ವರ್ಕ್ ಮಾಡಿರೋಂಥದ್ದು ಕಾಣಿಸ್ತಾ ಇದೆ. ತುಂಬಾ ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ವರ್ಕ್ ಮಾಡಿದೀರಾ, ಹೆಂಗಾದ್ರೂ ಮಾಡಿ ಇದನ್ನ ಉಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು. ಬಟ್ ತುಂಬಾನೇ ಜಾಸ್ತಿ ವರ್ಕ್ ಮಾಡಿದ್ರು ಕೂಡ ಅದು ಯಾವುದೇ ರೀತಿ ಪ್ರಯತ್ನಗಳು ಒಂಥರ ಏನೋ ಅದಕ್ಕೆ ಫಲ ತಂದು ಕೊಡದೆ ಇರುವಂತದ್ದಾಗಿರ್ಬೋದು. ನೀವು ಎಷ್ಟೊಂದು ನಂಬಿಕೆ ಇಟ್ಕೊಂಡು ಎಫರ್ಟ್ ಹಾಕಿ ಕೆಲಸ ಮಾಡಿದ್ರು ಕೂಡ ತುಂಬಾ ಹಾನೆಸ್ಟ್ ಆಗಿದ್ರಿ ಅನ್ಸತ್ತೆ. ಅಂಡ್ ತುಂಬಾನೇ ಜಾಸ್ತಿ ಹಾರ್ಡ್ ವರ್ಕ್ ಮಾಡಿದೀರಾ, ತುಂಬಾ ಜಾಸ್ತಿ ಇದನ್ನ ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದೀರಾ, ಬಿಟ್ಟು ಬಿಡ್ಲಿಲ್ದಂಗೆ ಟ್ರೈ ಮಾಡಿದ್ದೀರಾ. ಈ ಒಂದು ರಿಲೇಶನ್ಶಿಪ್ ನ ಹೆಂಗಾದ್ರೂ ಮಾಡಿ ಉಳಿಸ್ಕೋಬೇಕು ಅಂತ ಹೇಳಿ ತುಂಬಾ ಹಾರ್ಡ್ ವರ್ಕ್ ಮಾಡಿರೋ ಎನರ್ಜಿ ಜಾಸ್ತಿ ಕಾಣಿಸ್ತಾ ಇದೆ. ಬಟ್ ಆ ಸೈಡ್ ಇಂದ ಸಪ್ರೇಷನ್ ಅನ್ನೋದು ಆಲ್ರೆಡಿ ಡಿಸೈಡ್ ಆಗಿತ್ತು ಅಂತ ಅನ್ಸುತ್ತೆ.
ಒಂಚೂರು ನೀವು ರೆಸ್ಟ್ ಮಾಡ್ದೇನೆ ಇಲ್ಲ ಏನಾದ್ರೂ ಆಗ್ಲಿ ಇದನ್ನ ಉಳಿಸ್ಕೊಳ್ಳೇಬೇಕು ಅನ್ನೋದು, ಅಥವಾ ನಿಮ್ಮ ಪರ್ಸನ್ ಈ ರಿಲೇಶನ್ಶಿಪ್ ಅನ್ನು ಬಿಟ್ಟು ವರ್ಕ್ ಮಾಡೋದಾದ್ರೆ ತುಂಬಾ ವರ್ಕಿಂಗಿಗೆ ಇಂಟ್ರೆಸ್ಟ್ ಕೊಟ್ಟಿರುವಂತದ್ದು, ಅಥವಾ ನಿಮಗೆ ಜಾಸ್ತಿ ಟೈಮ್ ಕೊಡ್ದೇನೆ ತಲೆ ಕೆಡಿಸ್ಕೊಂಡಲೆ ಬರೀ ವರ್ಕ್ 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 ಅಂತ ವರ್ಕ್ ಮಾಡಿರೋದಾಗಿರ್ಬೋದು. ನೀವು ತುಂಬಾ ಸುಧಾರಿಸ್ಕೊಂಡು ಟೈಮ್ ಕೊಟ್ಟು ನೋಡೋಣ ಯಾವಾಗ ಇದು ಸುಧಾರಿಸತ್ತೆ ಅಂತ ಹೇಳಿ ತುಂಬಾ ದಿನಗಳ ಕಾಲ ಕಾಯ್ದಿದ್ರು ಕೂಡ ಆ ಸೈಡ್ ಇಂದ ಯಾವುದೇ ತರ ಸಿಚುವೇಶನ್ ಇಂಪ್ರೂವ್ ಆಗೋ ತರ ಕಾಣಿಸಿಲ್ಲ. ಸೊ ಹಂಗಾಗಿ ನೀವು ಕೂಡ ಒಂದು ಡಿಸಿಷನ್ ಗೆ ಬಂದಿರುವಂತ ಚಾನ್ಸಸ್ ತುಂಬಾ ಸ್ಟ್ರಾಂಗ್ ಆಗಿದೆ. ವ್ಯಕ್ತಿ ನಿಮ್ಮ ಪರ್ಸನ್ ತುಂಬಾ ವರ್ಕೋಹಾಲಿಕ್ ತರ ಇದ್ದಾರೆ, ಅಥವಾ ಅವರು ನೀವು ನಿಮ್ಮ ಈ ಒಂದು ರಿಲೇಶನ್ಶಿಪ್ ಇಂದು ಏನ್ ಬ್ರೇಕಪ್ಸ್ ಎಲ್ಲ ಇದೆ ಅದನ್ನ ಉಳಿಸ್ಕೊಳ್ಳೋದಕ್ಕೆ ತುಂಬಾನೇ ಕಷ್ಟಪಟ್ಟಿರುವಂತ ಎನರ್ಜಿ ತುಂಬಾ ಕ್ಲಿಯರ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ನೈಟ್ ಆಫ್ ಕಪ್ಸ್ ಬಂದಿದೆ ಅಲ್ಲ, ಥರ್ಡ್ ಕಾರ್ಡ್ ಬಂದ್ಬಿಟ್ಟು ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಇಟ್ಸ್ ಲೈಕ್ ಒಂದಕ್ಕಿಂತ ಜಾಸ್ತಿ ಲವ್ ಇಂಟ್ರೆಸ್ಟ್ ಇರುವಂತದ್ದು, ಅಥವಾ ಎಮೋಷನಲ್ ಮೂಮೆಂಟು ಅಂಡ್ ನಿಮ್ ಜೊತೆ ಇದ್ರೂ ಕೂಡ ಬೇರೆಯವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಿದ್ದಂಥದ್ದು, ಈ ತರ ಇಂಟ್ರೆಸ್ಟ್ ಗಳು ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ಒನ್ ಪರ್ಸನ್ ಇದ್ರೂ ಕೂಡ ತುಂಬಾ ರೊಮ್ಯಾಂಟಿಕ್ ಆಗಿ ಬೇರೆ ಇನ್ನೊಂದು ಪರ್ಸನ್ ಜೊತೆ ಕನೆಕ್ಷನ್ ಅಲ್ಲಿ ಇರೋದು, ಅಂಡ್ ಆಲ್ಸೋ ಅವ್ರಿಗೆ ಕೋಪ ಬಂದಾಗ ಆಕ್ಷನ್ ತಗೊಳ್ಳೋವಂಥದ್ದು, ಅಂಡ್ ತುಂಬಾ ಫ್ಲರ್ಟಿಂಗ್ ಇರುವಂತದ್ದು, ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ಫೋನ್ ಮುಖಾಂತರ ಮೆಸೇಜ್ ಕಾಲ್ ಮುಖಾಂತರ ಯಾರಿಗಾದ್ರೂ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಂಡು ನೀವಿದ್ರೂ ಕೂಡ ಲೈಫ್ ಅಲ್ಲಿ ಇನ್ನೊಂದು ಪರ್ಸನ್ ಅಥವಾ ಒಂದಕ್ಕಿಂತ ಜಾಸ್ತಿ ಪರ್ಸನ್ ಜೊತೆ ಲವ್ ಇಂಟ್ರೆಸ್ಟ್ ಅಲ್ಲಿ ಇರುವಂತ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ಅಂಡ್ ಏನಾದ್ರೂ ಮಾಡಿ ನೀವು ಇದು ಮದ್ವೆ ತನಕ ತಗೊಂಡೋಗೋಣ, ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಣ, ಈ ಒಂದು ಪ್ರೀತಿನ ನೆಕ್ಸ್ಟ್ ವರ್ಗೂ ತಗೊಂಡೋಗೋಣ ಅಂತ ಹೇಳಿ ನೀವು ಇಷ್ಟಪಟ್ರೆ ಆ ಒಂದು ವ್ಯಕ್ತಿ ಕಡೆಯಿಂದ ಝೀರೋ ಆಕ್ಷನ್, ಏನು ಆಕ್ಷನ್ ತಗೊಳಲ್ಲ, ಯಾವ್ದು ಟುವರ್ಡ್ಸ್ ಕೂಡ ಇಂಟ್ರೆಸ್ಟ್ ಇಲ್ಲದೆ ಇರೋವಂಥದ್ದು, ಯಾವ ಕೆಲಸನೂ ಕೂಡ ಮಾಡೋದಕ್ಕೆ ಒಪ್ಪದೇ ಇರೋವಂಥದ್ದು ರಿಲೇಶನ್ಶಿಪ್ ಟುವರ್ಡ್ಸ್. ಸೊ ಈ ತರ ಎಲ್ಲ ಜಾಸ್ತಿ ಕಾಣಿಸ್ತಾ ಇದೆ. ಅಂಡ್ ತುಂಬಾ ಗ್ರೌಂಡೆಡ್ ಆಗೂ ಇಲ್ಲ, ಅಂಡ್ ಆಲ್ಸೋ ಯಾವುದೇ ಪ್ರಾಮಿಸ್ ಕೊಟ್ಟಿಲ್ಲ, ಐ ಡೋಂಟ್ ಕೇರ್ ಅಂತಾರಲ್ಲ ಆ ತರ ಒಂದು ಎನರ್ಜಿ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ. ಅಂಡ್ ಎಸ್, ಒಂದಕ್ಕಿಂತ ಜಾಸ್ತಿ ಲವ್ ಇಂಟ್ರೆಸ್ಟ್ ನ ನೈಟ್ ಆಫ್ ಕಪ್ಸ್ ತೋರಿಸ್ತಾ ಇದೆ. ಇನ್ನು 9 ಆಫ್ ಪೆಂಟಿಕಲ್ಸ್ ಬಂದಿದೆಯಲ್ಲ, ಫೋರ್ತ್ ಕಾರ್ಡು 9 ಆಫ್ ಪೆಂಟಿಕಲ್ಸ್ ಬಂದಿರೋದು ಇದೊಂಥರ ನೀವು ತುಂಬಾನೇ ಆ ವ್ಯಕ್ತಿಗೆ, ನೀವಿರ್ಬೋದು ಆ ವ್ಯಕ್ತಿಗೆ ತುಂಬಾ ಫಿನಾನ್ಷಿಯಲಿ ಸ್ಟೇಬಲ್ ಆಗಿ ಇರ್ಬೇಕು, ಅಥವಾ ಲಕ್ಸುರಿಯಸ್ ಲೈಫ್ ಲೀಡ್ ಮಾಡ್ಬೇಕು, ತುಂಬಾ ಇಂಡಿಪೆಂಡೆಂಟ್ ಆಗಿರ್ಬೇಕು, ತುಂಬಾ ಚೆನ್ನಾಗಿ ಫೀಲ್ ಮಾಡ್ಬೇಕು ನನ್ನ ಲೈಫಲ್ಲಿ, ನಾನು ಏನ್ ಅನ್ಕೊಂಡಿದೀನಿ ಅದು ಅಚೀವ್ಮೆಂಟ್ ಮಾಡ್ಬೇಕು ಅಂತ ಹೇಳಿ ತುಂಬಾನೇ ಕಷ್ಟ ಪಡ್ತಾ ಇರೋ ಎನರ್ಜಿ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ಕೂಡ ನಿಮ್ಮನ್ನು ಇನ್ ಕೇಸ್ ಏನಾದ್ರು ಸಪ್ರೇಷನ್ ಆದ್ಮೇಲೆ ಅವರು ನಿಮ್ಮನ್ನ ನೋಡ್ತಾ ಇದ್ರೆ, ನೀವು ಲೈಫ್ ಅಲ್ಲಿ ಸೆಟಲ್ ಆಗಿ ಒಳ್ಳೆ ಫ್ಯಾಮಿಲಿನ ಸೇರ್ಕೊಂಡಿದ್ದು ಚೆನ್ನಾಗಿ ಇಂಡಿಪೆಂಡೆಂಟ್ ಆಗಿದ್ರಿ ಅಂತ ಹೇಳಿದ್ರೆ, ನಿಮ್ ಕಡೆ ನೋಡುವಾಗೆಲ್ಲ ತುಂಬಾನೇ ಫಿನಾನ್ಷಿಯಲಿ ಸ್ಟೇಬಲ್ ಆಗಿದ್ದೀರಾ, ತುಂಬಾ ಲಕ್ಸುರಿಯಸ್ ಲೈಫ್ ನ ಲೀಡ್ ಮಾಡ್ತಿದ್ದೀರಾ, ತುಂಬಾ ಇಂಡಿಪೆಂಡೆಂಟ್ ಆಗಿದ್ದೀರಾ, ಅಂಡ್ ಆಲ್ಸೋ ಏನೋ ಒಂದು ಲೈಫ್ ಅಲ್ಲಿ ಅಚೀವ್ ಮಾಡಿದ್ದೀರಾ, ಅಂಡ್ ಆಲ್ಸೋ ಕಂಫರ್ಟಬಲ್ ಆಗಿರುವಂತ ಲೈಫ್ ನ ಲೀಡ್ ಮಾಡ್ತಾ ಇದ್ದೀರಾ, ಬ್ಯಾಲೆನ್ಸ್ಡ್ ಆಗಿದ್ದೀರಾ. ಅಂಡ್ ಆಲ್ಸೋ ನೀವು ಲಕ್ಸುರಿನ ತುಂಬಾ ಇಷ್ಟ ಪಡುವಂತವ್ರು, ನಿಮ್ಮನ್ನ ನೋಡಿದ್ರೇನೆ ಸಾಕು ಒಂದು ಶುಕ್ರ ದಶೆಯಲ್ಲಿ ಇರೋ ತರ ಕಾಣಿಸುತ್ತೆ. ಅಟ್ ದ ಸೇಮ್ ಟೈಮ್ ಆ ಪರ್ಸನ್ ಕೂಡ ನಿಮ್ ತರನೇ ಯಾಕೆ ನಾನು ಲೈಫ್ ಅಲ್ಲಿ ಸೆಟ್ಲ್ ಆಗ್ಬಾರ್ದು, ಯಾಕೆ ನನ್ನ ಜೀವನ ಕಟ್ಕೋಬಾರ್ದು ಅಂತ ಹಾರ್ಡ್ ವರ್ಕ್ ಮಾಡ್ತಿರೋದು ಕೂಡ ಇನ್ನೊಂದ್ ಕಡೆ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ಇಟ್ಸ್ ಲೈಕ್ ಒಂಥರ ನೀವು ಎಲ್ಲಾರ್ನೂ ಕೇರ್ ಮಾಡ್ತೀರಾ ಅನ್ಸುತ್ತೆ, ಎಲ್ಲ ಒಂಥರ ವಿಮೆನ್ ಎನರ್ಜಿ ಸ್ಟ್ರಾಂಗ್ ಆಗಿದೆ, ಫೆಮಿನೈನ್, ಎಲ್ಲಾರ್ನೂ ಕೇರ್ ಮಾಡುವಂತದ್ದು, ಎಲ್ಲಾರ್ನೂ ಲವ್ ಮಾಡುವಂತ. ಅಂಡ್ ದುಡ್ಡೇ ನಿಮ್ಮ ವೆಪನ್, ಮನಿ ಇದ್ರೆ ಸಾಕು ನಿಮ್ಮನ್ನೆಲ್ಲ ಗೌರವ ಕೊಡ್ತಾರೆ. ಅಂಡ್ ನೀವು ಜಾಸ್ತಿ ಸೇವಿಂಗ್ಸ್ ಮಾಡಿ ಇಟ್ಕೊಂಡಿರೋದು ಲೈಫಿಗೆ ಎಲ್ಲರಿಗೂ ಕಾಣಿಸ್ತಾ ಇದೆ. ಸೊ ನಿಮ್ ತರನೇ ಅವರು ಕೂಡ ಇರ್ಬೇಕು, ನಿಮ್ ತರನೇ ಫ್ಯಾಮಿಲಿ ಕೇರ್ ಮಾಡೋದು, ಒಳ್ಳೆ ಫ್ಯಾಮಿಲಿ ಕಟ್ಕೊಳ್ಳೋದು, ಅಂಡ್ ಸ್ಟೇಬಲ್ ಆಗಿರುವಂತ ಲೈಫ್ ನ ಲೀಡ್ ಮಾಡುವಂತದ್ದು, ಅಂಡ್ ಎಲ್ಲಾನು ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳೋದಕ್ಕೆ ತುಂಬಾ ಟ್ರೈ ಮಾಡ್ತಾ ಇದಾರೆ, ತುಂಬಾ ವರ್ಕ್ ಕೂಡ ಮಾಡ್ತಾ ಇದಾರೆ. ಅಟ್ ದ ಸೇಮ್ ಟೈಮ್ ಮೋರ್ ದನ್ ಒನ್ ಲವ್ ಇಂಟ್ರೆಸ್ಟ್ ಇರುವಂತದ್ದು ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ನೆನ್ಸ್ಕೊಳ್ತಾರೆ, ಎಸ್ ನಿಮ್ಮ ನೆನಪಾಗತ್ತೆ, ನಿಮ್ಮ ನೆನಪಿಸ್ಕೊಂಡಾಗೆಲ್ಲ ಅವರು ಈ ಶುಕ್ರ ದಶೆಯಲ್ಲಿ ಇರ್ತಾರಲ್ವಾ ಆ ತರ ನೆನಪಿಸ್ಕೊಳ್ತಾ ಇದಾರೆ. ಇನ್ನು ಫಿಫ್ತ್ ಕಾರ್ಡ್ ಬಂದ್ಬಿಟ್ಟು ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಇದನ್ನು ಅಷ್ಟೇ ಎಕ್ಸ್ಟ್ರೀಮ್ಲಿ ಕಾರ್ಮಿಕ್ ಕಾರ್ಡ್ ಆಗಿರುತ್ತೆ. ಅಂಡ್ ಈ ರಿಲೇಶನ್ಶಿಪ್ ಅಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಾಗ ಅದು ಅಷ್ಟೊಂದು ಚೆನ್ನಾಗಿರಲ್ಲ, ಅಷ್ಟೊಂದು ಬೆಟರ್ ಕಾರ್ಡ್ ಅಂತ ಹೇಳಕ್ ಆಗಲ್ಲ. ಮೇ ಬಿ ಅವರ ಫ್ಯೂಚರು ಇದೊಂದು ಒಳ್ಳೆ ಕಾರ್ಡ್ ಆಗಿದ್ರು ಕೂಡ ಅವರು ಫ್ಯೂಚರ್ಗೆ ಸಪೋರ್ಟ್ ಮಾಡುತ್ತೆ, ಒಂದು ಗುಡ್ ಡೆಸ್ಟಿನಿಗೆ ಇದು ಸಪೋರ್ಟ್ ಮಾಡುತ್ತೆ. ಪ್ರಮೋಷನ್ ಇರ್ಬೋದು, ಸ್ಯಾಲ್ರಿ ಇರ್ಬೋದು, ಅಥವಾ ಲೈಫ್ ಬೆಟರ್ ಆಗುವಂತದ್ದು, ನಾಲೆಜ್ ಗೇನ್ ಮಾಡೋದು, ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಿರ್ಬೋದು. ಮೇ ಬಿ ರಿಲೇಶನ್ಶಿಪ್ ಬಂದಾಗ ಇಟ್ಸ್ ನಾಟ್ ದಟ್ ಬ್ಯೂಟಿಫುಲ್ ರಿಲೇಶನ್ಶಿಪ್,
ನಿಮ್ಮ ಮತ್ತೆ ಅವರ ನಡುವೆ ಇದ್ದಿದ್ದ ರಿಲೇಶನ್ಶಿಪ್ ಅಷ್ಟೊಂದು ಬ್ಯೂಟಿಫುಲ್ ಆಗಿರ್ಲಿಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ತುಂಬಾ ಫ್ಲೆಕ್ಸಿಬಲ್ ಆಗಿರೋ ಪರ್ಸನಾಲಿಟಿ ಆಗಿದ್ರು ಕೂಡ ಎಲ್ಲ ಒಂದ್ ಕಡೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅಥವಾ ನಿಮ್ಮ ಭಾವನೆಗಳನ್ನ ಅವ್ರು ಏನು ಅಂತ ತಿಳ್ಕೊಳ್ಳೋದ್ರಲ್ಲಿ ಹಿಂದೇಟ್ ಹಾಕೋದು ಅಥವಾ ಎಲ್ಲ ಒಂದ್ ಕಡೆ ಫೇಲ್ ಆಗಿರುವಂತ ಎನರ್ಜಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಲೈಫ್ ಅಲ್ಲಿ ದೇ ಡೋಂಟ್ ವಾಂಟ್ ಟು ಟೇಕ್ ರಿಸ್ಕ್, ರಿಲೇಶನ್ಶಿಪ್ ಟುವರ್ಡ್ಸ್ ಅಲ್ಲಿ ರಿಸ್ಕ್ ತಗೊಳ್ಳೋದಕ್ಕೆ ಅವರು ರೆಡಿ ಇಲ್ಲ ಅಂತ ಹೇಳಿ ಅನಿಸ್ತಾ ಇದೆ. ಸೊ ಈ ಒಂದು ಎಲ್ಲಾ ಗುಣಗಳು ಕೂಡ ನಿಮ್ಗೆ ಈ ವ್ಯಕ್ತಿನ ಬಿಡೋದಕ್ಕೆ, ಸಪ್ರೇಷನ್ ಮಾಡ್ಕೊಳ್ಳೋದಕ್ಕೆ ಅಥವಾ ಅವರಿಂದ ಹೊರಗಡೆ ಬರೋದಕ್ಕೆ ಇದೆಲ್ಲ ರೀಸನ್ ಆಗಿತ್ತು ಅಂತ ಹೇಳಿ ಅನಿಸ್ತಾ ಇದೆ. ಇನ್ನು ನನಗೆ 4 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ 6ನೇ ಕಾರ್ಡು. ಸೊ ಈ 4 ಆಫ್ ಪೆಂಟಿಕಲ್ಸ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ, ನಿಮ್ಮನ್ನ ನೆನಪಿಸ್ಕೊಂಡಾಗೆಲ್ಲ ಯಾವ ತರ ನೆನಪಿಸ್ಕೊಳ್ತಾರೆ ಅಂದ್ರೆ, ನೀವು ತುಂಬಾ ಕನ್ನಿಂಗ್, ತುಂಬಾನೇ ಲೈಕ್ ಮನಿ ಓರಿಯೆಂಟೆಡ್, ಮನಿ ಹೊಂದಿದ್ರೆ ಸಾಕು ಅನ್ನೋರು ಅಥವಾ ಮನಿನೇ ವೆಪನ್ ಅಂತ ಅನ್ಕೊಳ್ಳೋರು. ಮನಿ ಇದ್ರೆ ನಮಗೆ ಯಾರು ಬೇಕಂದ್ರು ರೆಸ್ಪೆಕ್ಟ್ ಕೊಡ್ತಾರೆ, ನಮ್ ಜೀವನದಲ್ಲಿ ನಾವ್ ಏನಾದ್ರೂ ಸಾಧಿಸ್ಬೋದು ದುಡ್ಡಿದ್ರೆ ಅಂತ ಹೇಳೋದು. ಅಥವಾ ಮನಿನೇ ಎಲ್ಲ, ಓಕೆ ನನ್ನ ಐಡೆಂಟಿಟಿ ನೋಡು, ನನ್ ಮನಿ ಇಟ್ಕೊಂಡಿದೀನಿ ಅಂತ ಹೇಳ್ತಾರಲ್ಲ, ಸೊ ಅದೇ ನನ್ನ ಐಡೆಂಟಿಟಿ ಅಂತ ಹೇಳ್ತಾರಲ್ಲ. ಸೊ ಆತರ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ತುಂಬಾನೇ ಜಾಸ್ತಿ ಒಂಥರ ಕನ್ನಿಂಗ್ ಇರ್ಬೋದು, ಸೆಲ್ಫಿಶ್ ಇರ್ಬೋದು, ಅಥವಾ ನಾಟ್ ಲೈಕ್ ಏನೋ ಹೇಳ್ತಾರಲ್ವಾ, ತುಂಬಾ ಅವ್ರಿಗೆ ಎಲ್ಲಿ ಅನುಕೂಲ ಆಗತ್ತೋ ಆ ಕಡೆ ವಾಲ್ ಬಿಡ್ತಾರೆ, ಅವ್ರಿಗೆ ಎಲ್ಲಿ ಸರಿ ಅನ್ಸತ್ತೋ ಆ ಕಡೆ ಹೋಗ್ತಾರೆ ಅಂತ ಹೇಳಿ ಆ ತರ ತುಂಬಾ ಶೋ ಆಫ್ ಮಾಡುವಂತದ್ದು, ತುಂಬಾ ಕಂಫರ್ಟಬಲ್ ಆಗಿದ್ದೀನಿ ಅಂತ ತೋರಿಸುವಂತದ್ದು, ತುಂಬಾನೇ ಡಾಮಿನೇಟಿಂಗ್ ಆಗಿರುವಂತ ಎನರ್ಜಿ ಆಗಿರ್ಬೋದು. ಅಥವಾ ತುಂಬಾ ಜಾಸ್ತಿ ಇವಾಗ ದುಡ್ಡಿದ್ದವ್ರಿಗೆ ನೀವೇನಾದ್ರೂ ಮದ್ವೆ ಆಗಿ ಸೆಟಲ್ ಆಗಿದ್ರೆ ತುಂಬಾ ಸೆಲ್ಫಿಶು, ದುಡ್ಡಿರೋರ್ ಕಡೆ ಹೋಗ್ಬಿಟ್ರು ಅಂತ ಹೇಳ್ತಾರಲ್ವಾ, ಸೊ ಆತರ ಮಾತಾಡುವಂತದ್ದು. ಅಂಡ್ ಪರ್ಸನ್ ತುಂಬಾ ಪಾಸಿಟಿವ್ ಆಗಿರುವಂತದ್ದು, ಒಂಥರ ನಿಮ್ಮ ನೆನ್ಪಿಸ್ಕೊಂಡಾಗೆಲ್ಲ ನನಗೆ ನೀವೇ ತುಂಬಾ ಸೆಲ್ಫಿಶ್ ಅಂತ ಹೇಳುವಂತದ್ದು. ಅವ್ರ ಕಡೆಯಿಂದ ತಪ್ಪಿದ್ರು ಕೂಡ ತುಂಬಾನೇ ಸೆಲ್ಫಿಶ್ ಆಗಿ ಇವ್ರದೇ ತಪ್ಪು ಅಂತ ಹೇಳೋದು. ಅಟ್ ದ ಸೇಮ್ ಟೈಮ್ ಆ ಪರ್ಸನ್ ಅಷ್ಟೇ ತುಂಬಾ ಕನ್ನಿಂಗ್ ಆಗಿರುವಂತದ್ದು, ಮನಿನ ಸ್ಪೆಂಡ್ ಮಾಡೋದಕ್ಕೆ ಇಷ್ಟ ಇಲ್ಲದೆ ಇರುವಂತದ್ದು, ತುಂಬಾ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು, ತುಂಬಾನೇ ಡಾಮಿನೇಟಿಂಗ್ ಆಗಿರುವಂತದ್ದು, ಅಂಡ್ ಟೈಮ್ ನ ಕೊಡದೆ ಇರುವಂತದ್ದು, ಇದೆಲ್ಲ ಜಾಸ್ತಿ ಕಾಣಿಸ್ತಾ ಇದೆ. ಅಂಡ್ ಅವರು ನಿಮ್ಮನ್ನ ಕೂಡ ಅದೇ ತರ ಪೋರ್ಟ್ರೇ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ 7th ಕಾರ್ಡು ನಮಗೆ ಡೆವಿಲ್ ಬಂದಿರೋದ್ರಿಂದ ಡೆಫಿನೆಟ್ಲಿ ನಿಮ್ಮನ್ನ ಫಾಲೋ ಮಾಡ್ತಿರೋದಿರ್ಬೋದು, ಅಲ್ಲಿ ಇಲ್ಲಿ ಚೆಕ್ ಮಾಡೋದು, ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಹುಡ್ಕೋ ಅಂತದ್ದು, ಒಂಥರ ನೆಗೆಟಿವ್ ಆಗಿ ಒಂದು ಎನರ್ಜಿ ಪಾಸ್ ಮಾಡುವಂತದ್ದು. ಎನರ್ಜಿ ಪಾಸ್ ಮಾಡೋ ಅಂದ್ರೆ ನಿಮ್ಮನ್ನ ನೋಡಿದಾಗೆಲ್ಲ ಒಂಥರ ಇಷ್ಟೊಂದೆಲ್ಲ ಆಗ್ಬಿಟ್ಟಿದ್ಯಾ ಇವಾಗ, ಈ ತರ ಎಲ್ಲ ಇದ್ದೀರಾ ಅಂತ ಹೇಳೋದು. ಅಂಡ್ ಆಲ್ಸೋ ಎಲ್ಲೋ ಒಂದ್ ಕಡೆ ತುಂಬಾ ಆಂಗ್ಸೈಟಿ ಇರುವಂತದ್ದು, ಮೇ ಬಿ ಪರ್ಸನ್ ತುಂಬಾನೇ ಯಾವ್ದಾದ್ರು ಅಡಿಕ್ಷನ್ಸ್ಗೆ ಹೋಗಿರುವಂತದ್ದು, ತುಂಬಾ ಊಟ ಮಾಡುವಂತದ್ದು ಇರ್ಬೋದು, ತುಂಬಾ ಮಲಗುವಂತದ್ದು, ಬ್ಯಾಡ್ ಲೈಫ್ ಸ್ಟೈಲ್ ಇರ್ಬೋದು, ಅಥವಾ ಅವ್ರ ಬಗ್ಗೆ ಅವ್ರು ಕೇರ್ ತಗೊಳ್ದೆ ಇರುವಂತದ್ದು ಇರ್ಬೋದು. ಅಂಡ್ ಆಲ್ಸೋ ತುಂಬಾ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿರ್ಬೋದು, ನಿಮಗೆ ತುಂಬಾ ನೆಗೆಟಿವ್ ವೇ ಅಲ್ಲಿ ಕಂಟ್ರೋಲ್ ಮಾಡೋದಕ್ಕೆ, ನಿಮ್ಮನ್ನ ಡೌನ್ ಮಾಡೋದಕ್ಕೆ ಟ್ರೈ ಮಾಡಿರುವಂತ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಅಂಡ್ ಈ ವ್ಯಸನಗಳಿಗೆ ಅಡಿಕ್ಷನ್ಸ್ ಹೋಗಿರ್ತಾರಲ್ಲ, ಸ್ಮೋಕ್ ಇರ್ಬೋದು, ಡ್ರಿಂಕ್ಸ್ ಇರ್ಬೋದು, ಆ ತರ ಅಡಿಕ್ಷನ್ಸ್ ಕೂಡ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ಲವ್ ಅಲ್ಲಿ ಕೂಡ ಫಿಸಿಕಲ್ ಆಗಿ ನಿಮ್ಮನ್ನ ನೋಡಿದಾಗೆಲ್ಲ ತುಂಬಾ ಅಟ್ರಾಕ್ಟ್ ಆಗ್ತಾರೆ ಅಂತ ಅನ್ಸುತ್ತೆ. ಏನೋ ಒಂಥರ ತುಂಬಾನೇ ನಿಮ್ಮನ್ನ ಟೈ ಡೌನ್ ಮಾಡೋ ತರ ಎನರ್ಜಿನ ಪಾಸ್ ಮಾಡೋದು, ಆ ಎನರ್ಜಿ ಕೂಡ ಕಾಣಿಸ್ತಾ ಇದೆ ಇಲ್ಲಿ. ತುಂಬಾ ಜಾಸ್ತಿ ಭಯ ಇದೆ ವ್ಯಕ್ತಿಗೆ, ನಾಳೆ ಏನಾಗುತ್ತೆ ಅನ್ನೋದು, ತುಂಬಾ ಆಂಗ್ಸೈಟಿ ಇದೆ, ನೆಗೆಟಿವ್ ವೀವ್, ಯಾರು ನೋಡಿದ್ರು ಕೂಡ ಇವ್ರು ಹಿಂಗೇನೋ ಅಂತ ನೋಡುವಂತದ್ದು. ಅಂಡ್ ಕೆಲವೊಬ್ರಿಗಂತೂ ಒಂದಷ್ಟು ನೆಗೆಟಿವ್ ಅಂತೂ ಮೈ ತುಂಬಾ ತುಂಬಿಕೊಂಡಿದೆ ಅಂತ ಹೇಳ್ತಾರಲ್ಲ, ಆತರ ಕೂಡ ಆಗಿರ್ಬೋದು. ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡುವಂತದ್ದು, ಬೇರೆಯವ್ರನ್ನ ನೀನ್ ನನ್ಗಿಂತ ಕೆಳಗೆ ಅನ್ನೋ ತರ ಮಾತಾಡುವಂತದ್ದು, ಅಂಡ್ ಇಟ್ಸ್ ಲೈಕ್ ನಾನೇ ದೊಡ್ಡವನು ಅನ್ನೋ ತರ. ತುಂಬಾನೇ ವರ್ಕ್ ಮಾಡ್ತಿದ್ರೆ ತುಂಬಾ ವರ್ಕ್ ಮಾಡುವಂತದ್ದು, ಹೊರಗಡೆನೆ ಬರೋದಿಲ್ಲ, ಅಷ್ಟು ವರ್ಕ್ ಅಡಿಕ್ಷನ್ಸ್ ಇರುವಂತದ್ದು, ವರ್ಕೋಹಾಲಿಕ್ ಆಗಿರುವಂತದ್ದು. ಫಿನಾನ್ಸ್ ಅಲ್ಲೂ ಕೂಡ ತುಂಬಾ ಟೈಟ್ ಆಗಿ ಸಾಲ ಗೀಲ ಎಲ್ಲ ಮಾಡ್ಕೊಂಡು ಎಲ್ಲೂ ಸಿಗಾಕೊಂಡಿರುವಂತದ್ದು ಇರ್ಬೋದು, ಅಥವಾ ಕೇರ್ ಫ್ರೀ, ಒಂಥರ ಅನ್ಹೆಲ್ದಿ ಲೈಫ್ ಸ್ಟೈಲ್ ಇರುವಂತದ್ದು. ಅಂಡ್ ಎಸ್, ಈ ತರ ಎಲ್ಲ ಸದ್ಯಕ್ಕೆ ಈ ವ್ಯಕ್ತಿಯ ಜೀವನ ಹೋಗ್ತಾ ಇದೆ. ಅಂಡ್ ಲಾಸ್ಟ್ ಕಾರ್ಡು ನಮಗೆ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಮೇಲೆ ನೆನಪು ಕೂಡ ಇದೆ, ಪ್ರೀತಿ ಕೂಡ ಇದೆ. ನೀವ್ ಯಾವ ತರ ಒಂಥರ ಪ್ರೀತಿ ತೋರಿಸ್ತಿದ್ರಿ, ತಾಯಿ ತರ ಪ್ರೀತಿ, ಅದನ್ನ ತುಂಬಾ ನೆನ್ಸ್ಕೊಳ್ತಾರೆ. ನೀವ್ ಎಷ್ಟು ಕೈಂಡ್ ಆಗಿದ್ರಿ, ಎಷ್ಟು ಡೌನ್ ಟು ಅರ್ತ್ ಇದ್ರಿ, ಅಂಡ್ ಹೀಲಿಂಗ್ ಪವರ್ ಇದೆ ನಿಮ್ಮ ಹತ್ರ. ತುಂಬಾ ಹೆಲ್ಪ್ ಮಾಡ್ತಿದ್ದು ಜನರಿಗೆ, ಯಾವ್ದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ದಲೆ ಅವ್ರಿಗೂ ಕೂಡ ಹೆಲ್ಪ್ ಮಾಡಿರ್ಬೋದು ನೀವು. ಅಂಡ್ ತುಂಬಾ ಒಂಥರ ಅವ್ರ ಮನೆಯಲ್ಲಿ ಅವರ ತಾಯಿ ಯಾವ ತರ ಕೇರ್ ಮಾಡ್ತಾರ ಅದೇ ತರ ನೀವು ಅವ್ರನ್ನ ಕೇರ್ ಮಾಡಿರ್ಬೋದು. ಅಥವಾ ಎಕ್ಸ್ಟ್ರೀಮ್ಲಿ ಒಂಥರ ನಿಮ್ಮನ್ನ ನೋಡಿದಾಗೆಲ್ಲ ಒಂಥರ ಲೇಡಿ ಆಫ್ ಲವ್ ಅಂತ ಹೇಳ್ತಾರಲ್ಲ, ಆ ತರ ಅನ್ಸಿರ್ಬೋದು. ಒಂಥರ ಮದರ್ಲಿ ಎನರ್ಜಿ ಸ್ಟ್ರಾಂಗ್ ಆಗಿರುವಂತ ಕಾರ್ಡು.
ನೀವೇನೇನ್ ಕೊಟ್ಟಿದ್ದೀರಾ, ಏನೇನ್ ಮಾಡಿದೀರಾ, ಯಾವ ತರ ಹೆಲ್ಪ್ ಮಾಡಿದೀರಾ, ಫೈನಾನ್ಷಿಯಲ್ ಆಗಿರ್ಬೋದು, ಯಾವ್ದೇ ತರ ಹೆಲ್ಪ್ ಇರ್ಬೋದು, ಅವ್ರ ಕಷ್ಟಗಳಿಗೆ ನೀವು ನಿಂತ್ಕೊಂಡಿದ್ರು ಕೂಡ ಎಲ್ಲ ಕೂಡ ಅವ್ರಿಗೆ ನೆನಪಿದೆ. ಅದಕ್ಕೆ ತುಂಬಾ ನಿಮ್ಮನ್ನ ಒಂಥರ ತುಂಬಾ ಎಂಪತಿ ಇರೋರು ಅಂತ ಅನ್ಕೋತಾರೆ. ಯಾವಾಗ್ಲೂ ನಿಮ್ ಕಡೆ ನೆಗೆಟಿವ್ ಆಗಿ ಮಾತಾಡಿದ್ರು ಕೂಡ ಅವ್ರ ಒಳ ಮನ್ಸಿಗೆ ಗೊತ್ತಿದೆ ನೀವು ಯಾವ ತರ ವ್ಯಕ್ತಿ, ಎಷ್ಟು ಪ್ರೀತಿ ಮಾಡ್ತೀರಾ, ಎಷ್ಟು ಕೇರ್ ಮಾಡ್ತೀರಾ, ಎಷ್ಟು ರೆಸ್ಪಾನ್ಸಿಬಿಲಿಟಿಯಿಂದ ಒಂದು ರಿಲೇಶನ್ಶಿಪ್ ಅಲ್ಲಿ ಇರ್ತೀರಾ ಅಂತ ಹೇಳಿ ಎಲ್ಲ ಗೊತ್ತಿದೆ. ತುಂಬಾ ಆನೆಸ್ಟ್ ಆಗಿರುವಂತ ವ್ಯಕ್ತಿ. ಕೆಲವೊಂದ್ಸಲಿ ನಾನೇ ಸರಿ ಇಲ್ಲ ಅಂತ ಹೇಳಿ ಅನ್ನಿಸ್ಬೋದು ಅವರಿಗೆ. ನಿಮ್ಮನ್ನ ನಂಬೋದು, ನೀವು ತುಂಬಾ ಒಳ್ಳೆ ವ್ಯಕ್ತಿ ಅಂತಾನು ಕೂಡ ಗೊತ್ತಿದೆ ಅವರಿಗೆ. ತುಂಬಾ ಮದರ್, ಒಂದ್ ತಾಯಿ ಯಾವ ತರ ಏನು ಎಕ್ಸ್ಪೆಕ್ಟ್ ಮಾಡದೆ ಪ್ರೀತಿನ ತೋರಿಸ್ತಾರಲ್ವಾ, ಆ ತರ ಎಲ್ಲಾ ಪ್ರೀತಿನೂ ಕೊಡ್ತೀರಾ ಅಂತಾನು ಗೊತ್ತಿದೆ. ಅಟ್ ದ ಸೇಮ್ ಟೈಮ್ ಅವರ ಒಂದು ಕೆಲವು ಗುಣಗಳಿಂದ ಅವರು ನಿಮ್ಮನ್ನ ಕಳ್ಕೊಬೇಕಾಯ್ತು ಅಂತಾನು ಗೊತ್ತಿದೆ ಅವರಿಗೆ. ಓಕೆ, ಕಾಲಚಕ್ರ ಎಂಡಿಂಗ್ ಆಗಬೇಕಾದ್ರೆ ಈ ಒಂದು ರಿಲೇಶನ್ಶಿಪ್ ಕಾರ್ಮಿಕ್ ಅಂತ ಏನ್ ಬರುತ್ತೆ ಅದು ಎಂಡ್ ಆಗೇ ಆಗುತ್ತೆ. ಸೊ ಏನೋ ಒಂದು ಲೈಫ್ ಲೆಸನ್ ಕಲಿಬೇಕಿತ್ತು, ಅದು ನೀವು ಆ ವ್ಯಕ್ತಿಯಿಂದ ನೆನಪಿಸ್ಕೊಳ್ತಾರೆ. ನೆನಪಿಸ್ಕೊಂಡಾಗೆಲ್ಲ ಅವ್ರನ್ನ ಅವರು ಸೇವ್ ಮಾಡ್ಕೊಳಕ್ಕೆ ಎಲ್ಲಾ ಬ್ಲೇಮನ್ನು ನಿಮ್ಮ ಮೇಲೆ ಹಾಕ್ತಾರೆ. ಅಂಡ್ ಆಲ್ಸೋ ಅದು ಅವ್ರಿಗೆ ಗೊತ್ತು ಅವ್ರು ಮಾಡ್ತಿರೋ ತಪ್ಪು, ಇದು ಕರೆಕ್ಟ್ ಅಲ್ಲ, ಆ ಎಲ್ಲದನ್ನು ನಾನು ಆ ವ್ಯಕ್ತಿ ಮೇಲೆ ಓಡಿಸ್ಬಾರ್ದು. ಅಂಡ್ ದಿಸ್ ಇಸ್ ನಾಟ್ ರೈಟ್ ಅನ್ನೋದು ಕೂಡ ಗೊತ್ತು ಅವರಿಗೆ. ಬಟ್ ಸ್ಟಿಲ್ ಅವ್ರನ್ನ ಅವ್ರು ಉಳಿಸ್ಕೊಳ್ಬೇಕಲ್ಲ, ಅವ್ರ ಬಗ್ಗೆ ಅವ್ರು ಒಳ್ಳೇದ್ ಮಾತಾಡ್ಕೋಬೇಕಲ್ಲ, ಅದಕ್ಕೆ ಎಲ್ಲಾ ತಪ್ಪುಗಳನ್ನು ನಿಮ್ ಮೇಲೆ ಹಾಕುವಂತ ಪ್ರಯತ್ನಗಳು ನಡೀತಾ ಇದೆ. ಕ್ಲಿಯರ್ ಆಗಿ ಗೊತ್ತು ಯಾವ ವಿಷಯಗಳಿಗೆ ಸಪ್ರೇಷನ್ ಆಗಿದೆ, ಏನಾಗ್ತಾ ಇದೆ, ಏನಾಗಿತ್ತು ಎಲ್ಲ ಗೊತ್ತಿದೆ. ಓಕೆನಾ? ಸೊ ಗೈಸ್, ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು. ಹೋಪ್ಫುಲಿ ಈ ರೀಡಿಂಗ್ ನಿಮಗೆ ತುಂಬಾನೇ ರೆಸೊನೇಟ್ ಆಯ್ತು ಅಂತ ಅನ್ಕೊಂಡು ಈ ಒಂದು ರೀಡಿಂಗ್ ನ ಮುಗಿಸ್ತೀನಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು, ಮತ್ತೆ ಟ್ಯಾರೋ ಕಲ್ತ್ಕೊಬೇಕಂತ ಇಷ್ಟ ಇದೆ, ರೇಖಿ ಕಲ್ತ್ಕೊಬೇಕಂತ ಇಷ್ಟ ಇದೆ, ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕಂತ ಇಷ್ಟ ಇದೆ, ಅವರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಕೊಟ್ಟಿರ್ತೀನಿ, ಡೀಟೇಲ್ಸ್ ಕೊಟ್ಟಿರ್ತೀನಿ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು ನನ್ನನ್ನ ಸಂಪರ್ಕ ಮಾಡಬಹುದು. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಗೈಸ್. ಮತ್ತೆ ಮುಂದಿನ ಒಂದು ರೀಡಿಂಗ್ ಅಲ್ಲಿ ಸಿಗೋಣ. ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್.